ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲೆಯ ಸಂಸದರಾದ ಇ ತುಕಾರಾಂ ರವರು ಸಂಡೂರು ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಕಾಮಗಾರಿಗಳ ಭೂಮಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅಗ್ರಹಾರ, ಸೋವೇನಹಳ್ಳಿ, ವಡ್ಡಿನಕಟ್ಟಿ, ವಡ್ಡೇರಹಳ್ಳಿ, ಚೋರ್ನೂರು ಇನ್ನು ಮುಂತಾದ ಗ್ರಾಮಗಳಲ್ಲಿ ಬಸ್ ಸ್ಟ್ಯಾಂಡ್, ನೂತನ ಗ್ರಾಮ ಪಂಚಾಯಿತಿ, ಶಾಲಾ ಕೊಠಡಿಗಳು ಇನ್ನು ಹಲವಾರು ಕಾರ್ಯಕ್ರಮಗಳಿಗೆ ಭೂಮಿ ಪೂಜೆ ಮಾಡಿದರು. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಬಂದಿದ್ದೇವೆ. ಹಂಗೆ ಬಂದಿರಪ್ಪ, ಹಿರಿಯರು ಬಂದಿರ್ತ ಎಲ್ಲರೂ ವರ್ಷಗಳು ಬಂದಿತ್ತು. 24 ಇಲ್ಲಿವರೆಗೂ ಕೂಡ ನಾವು ಬಹಳ
ಚಿಕ್ಕ ಕೊಠಡಿಯಲ್ಲಿ ಪಾಠವನ್ನು ಮಾಡ್ತಾ ಇದ್ವಿ. ಬಹಳ ಇಕ್ಕಟ್ಟಿದ್ದು, ಕಷ್ಟ ಪರಿಸ್ಥಿತಿ. ಈಗ ಆ ತೊಂದರೆಯನ್ನು ನೀಗಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಜನಪ್ರಿಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ನೆಚ್ಚಿನ ಸರಳ ಸಜ್ಜನಿಕೆಯ ವ್ಯಕ್ತಿಗಳು, ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ತುಕಾರಾಮ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ನಾವು ಹಿಂದೆ 92-93 ಇಸ್ವಿಯಲ್ಲಿ ನಾವು ನಮ್ಮ ಸಾರು ನನ್ನ ಕಾಲೇಜ್ ಮೇಟ್ ಅದು ಹೇಳಕ್ ನನಗೆ ಬಹಳ ಖುಷಿ ಆಗುತ್ತೆ. ನೀವು ಹಿಂದೆ ಕಾಲೇಜ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ PC ಸೆಟ್ ನಲ್ಲಿ ಕ್ಲಾಸ್ ಒಳಗೆ ಕೂತ್ಕೊಂಡಾಗ, ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಂಡಾಗ ಹೆಂಗ ಪ್ರಕೃತಿ ಮಧ್ಯೆ ಕೂತ್ಕೊಂಡು ಒಳ್ಳೆ ಖುಷಿಯಾಗಿ ಪಾಠಗಳನ್ನ ಕೇಳ್ತಾ ಇದ್ವು. ಅದೇ ರೀತಿ ಮತ್ತು ನನಗೆ ಅದೇ ರೀತಿ ಭಾಸವಾಗುತ್ತೆ ಸರ್. ವ್ಯಕ್ತಿತ್ವ ಅಂತಂದ್ರೆ ಬಹಳ ಸರಳ ವ್ಯಕ್ತಿತ್ವ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರ, ನಾನು ನನ್ನ ಕ್ಷೇತ್ರದ ಎಲ್ಲಾ ಮನೆಗಳ ಹಿರಿಯ ಮಗ ಇದ್ದಂಗ ಅಂತ. ಅವ್ರಿಗೆ ಕೇಳ್ತಕ್ಕಂಥ ಅಂತಃಕರಣ ಇದೆ. ಸಾರು ನಾನು ಬಹಳ ಹಿಂದಿನಿಂದ ನೋಡಿದೀನಿ. ಸಾರು ಕಷ್ಟಜೀವಿ, ಬಡತನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು. ಇವತ್ತು ಅದೆಷ್ಟೇ ಮೇರು ಸ್ಥಾನಕ್ಕೆ ಹೋದ್ರೂ ಕೂಡ ನಾವು ಸರಳ ಸಜ್ಜನಿಕೆ ಕಡಿಮೆ ಆಗಿಲ್ಲ. ನಾನು ನಿಮ್ಮೆಲ್ಲ ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತಕ್ಕಂಥ ಭಾವನೆಯಿಂದ ಅವರು ಸಮಸ್ಯೆಗಳನ್ನ ಆಲಿಸ್ತಾರೆ. ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ ಸಾರ್ ಅವರು. ನನಗೆ ಬಹಳ ಖುಷಿ ಆಯ್ತು. ಸಾರ್ ಅವರು ಇವತ್ತು ನಮ್ಮ ಕಾಲೇಜಿಗೆ ಬಂದು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು. ಜೊತೆಗೆ ನಮ್ಮ ಕಾಂಟ್ರಾಕ್ಟರ್ ಕೂಡ ಬಹಳ ನಿಜವಾಗ್ಲೂ ಬಹಳ ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿ ಬಿಟ್ಟು ಸಾರು ಉದ್ಘಾಟನೆ ಮಾಡಿದಾಗ ಬರೀ ಆರ್ಟ್ಸ್ ಸಂಯೋಜನೆ ಇತ್ತು ಅಷ್ಟೇ. ಸಾರು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗೈತಿ ಇಲ್ಲಿ ಬಂದಾಗ ಹೇಳಿದ್ರು, ಸರ್ ನಮ್ದು ಆರ್ಟ್ಸ್ ಒಂದು ಇರೋದು ಅಂತಂದಾಗ, ಇಲ್ಲ ನೀವು ಕಾಮರ್ಸ್ ಮಾಡ್ರಿ, ಸೈನ್ಸ್ ಮಾಡ್ರಿ. ವಿಜ್ಞಾನ ಸಂಯೋಜನೆಗೆ ಪೂರಕವಾಗಿ ಕಟ್ಟಡಗಳನ್ನ ಬಹಳ ದೊಡ್ಡ ರೀತಿಯಲ್ಲಿ ನನಗೆ ಭವ್ಯವಾದ ಬಂಗಲೆ ತರ ಕಾಣಿಸ್ತಾ ಇದ್ದೀವಿ. ನಮ್ಮ ಚೋರ್ನೂರಿನಲ್ಲೇ ಅತಿ ದೊಡ್ಡ ನೋಡೋದು ಸುಂದರವಾಗಿರ್ತಕ್ಕಂಥ ಕಟ್ಟಡ ಅಂತಂದ್ರೆ ನನ್ಗೆ ಇದೇ ಅರ್ಥ ಆಗ್ತದೆ. ಹಿಂದೆ ಪಂಡಿತ ಕಾಲದಲ್ಲಿ ಹೇಳ್ತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮಾತನ್ನ ಕೇಳಿದೆ. ನಾನು ಶಿಕ್ಷಣ ಪ್ರೇಮಿ, ಖಂಡಿತ ನನಗೆ ರಾಜಕೀಯದಿಂದ ಒಂದು ಸ್ಟಾಪ್ ಮಾಡಿದಾಗ ಅಥವಾ ನಿವೃತ್ತಿ ಆದಾಗ ಖಂಡಿತ ನಾನು ನಿಮ್ಮ ಜೊತೆ ಒಂದು ನನ್ನ ಸಬ್ಜೆಕ್ಟು ಕಾಮರ್ಸ್, ನನಗೆ ಗೊತ್ತಿದೆ ಸರ್ ಕಾಮರ್ಸ್ ನಲ್ಲಿದ್ರು, ಕಾಮರ್ಸ್ ಸಬ್ಜೆಕ್ಟು ನಾನು ಖಂಡಿತ ನಿಮ್ಮ ಜೊತೆ ಬಂದು ಪಾಠ ಮಾಡ್ತೀನಿ ಅಂತಕ್ಕಂಥ ಆ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ನಿಜವಾಗ್ಲೂ ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು